ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಅಂಡ್ ಗ್ಯಾಂಗ್ಗೆ ಶುರುವಾಗಿದೆ ಈಗ ಢವ ಢವ. ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಸೆರೆವಾಸ ಅನುಭವಿಸ್ತಾ ಇರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ಅವ್ರಿಗೆ ಢವ ಢವ ಶುರುವಾಗಿದೆ. ಕಾರಣ ಏನು? ಅವರ ಗ್ಯಾಂಗ್ನಲ್ಲೇ ಇದ್ದಂಥ A14 ಪ್ರದೋಷ್ ಈಗ ಮಾಫಿ ಸಾಕ್ಷಿ. ಇವತ್ತು ಮಾಫಿ ಸಾಕ್ಷಿ ಪರಿಗಣನೆ ಕುರಿತು ಕೋರ್ಟ್ ನಿರ್ಧಾರ ಮಾಡುತ್ತೆ. ಬೆಂಗಳೂರಿನ 59ನೇ CCH ಕೋರ್ಟ್ನಿಂದ ಆದೇಶ ಹೊರಬೀಳೋ ಅಂತದ್ದು ಇದೆ. ಮಾಫಿ ಸಾಕ್ಷಿ ಆಗ್ತೀನಿ ಅಂತ A14 ಪ್ರದೋಷ್ ಸಲ್ಲಿಸಿದಂಥ ಅರ್ಜಿ ಮೊದಲಿಗೆ SPP ಪ್ರಸನ್ನ ಕುಮಾರ್ರಿಂದ ವಾದ ಮಂಡನೆ ಆಗುತ್ತೆ. ವಾದ ಮಂಡನೆ ಬಳಿಕ ಆದೇಶ ನೀಡುತ್ತೆ ನ್ಯಾಯಾಲಯ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ. ಕಾರಣ ಏನು ಅಂದ್ರೆ ಅವ್ರ ಟೀಮಲ್ಲಿ ಇರೋರೇ ಒಬ್ರು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿರುವಂತದ್ದು. ಮಧು, ಏನೀಗಾಗಲೇ ಆ ಮಾಫಿ ಸಾಕ್ಷಿಯ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಪ್ರದೋಷ್ A14 ಏನಿದ್ದಾನೆ, ಈತ ಒಂದು 11 ಪುಟಗಳ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಈ ಅರ್ಜಿಯನ್ನು ಈಗಾಗಲೇ ಕೋರ್ಟ್ ಆಲಿಸಿದೆ. ಹೀಗಾಗಿ ಏನು ಇಂದು SPP ಪ್ರಾಸಿಕ್ಯೂಷನ್ ಕಡೆಯಿಂದ ಕೂಡ ಅಬ್ಜೆಕ್ಷನ್ ಇದೆಯಾ ಅಥವಾ ಅವರೇನಾದರೂ ಒಪ್ಕೊಳ್ತಾರ ಅನ್ನುವಂತಹದ್ದು ಕೂಡ ಕಾದು ನೋಡಬೇಕಾಗತ್ತೆ. ಯಾವುದೇ ಒಂದು ಪ್ರಕರಣದಲ್ಲಿ ಯಾರು ಒಬ್ಬ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಬಂದರೆ ಆತನಿಗೆ ಮೊದಲಿಗೆ ಪ್ರಾಸಿಕ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನ ಕೂಡ ಕೇಳಬೇಕಾಗತ್ತೆ. ಹಾಗಾಗಿ ಎಲ್ಲೊಂದು ಕಡೆ ಇವತ್ತು ತೀರ್ಪು ಬರೋದಕ್ಕಿಂತ ಮುಂಚಿತವಾಗಿ ಪ್ರಾಸಿಕ್ಯೂಷನ್ SPP ಆಗಿರುವಂಥ ಒಂದು ಪ್ರಸನ್ನ ಕುಮಾರ್ ಅವರು ಒಂದು ವಾದ ಮಂಡನೆ ಮಾಡ್ತಾರೆ. ಈ ವಾದ ಮಂಡನೆ ಆದ ನಂತರದಲ್ಲಿ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಯಾಕೆಂತಂದ್ರೆ ಮಾಫಿ ಸಾಕ್ಷಿ A14 ಪ್ರದೋಷ್ ಏನಿದ್ದಾನೆ, ಈತ ಸತ್ಯಾಸತ್ಯತೆ ಹೇಳ್ತಾ ಇದ್ದಾನ ಅಥವಾ ಹೇಳ್ತಾ ಇಲ್ವಾ, ಪ್ರಕರಣದಲ್ಲಿ ಈತ ಏನಾದರೂ ತಪ್ಪಿಸ್ಕೊಳ್ಳಕ್ ನೋಡ್ತಾ ಇದ್ದಾನೆ, ಎಲ್ಲವನ್ನು ಕೂಡ ಕೋರ್ಟ್ ಪರಿಗಣನೆ ಮಾಡಿ ಅದಾದ ನಂತರದಲ್ಲಿ ಈತನ ಯಾವ ರೀತಿಯಾದಂತಹ ಷರತ್ತುಗಳನ್ನ ವಿಧಿಸಿ ಏನು ಆದೇಶ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.